ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್. ಇವತ್ತು ನೀರು ತರಬೇಕಿತ್ತು, ಆಚೆ ಹೋಗ್ತಾ ಇದ್ವಿ. ನೋಡಿ ಡ್ಯೂಟಿ ಬರ್ಕೊಂಡು ಕೂತಿದ್ದೆ. ನನ್ನ ಯಾರು ನೋಡ್ತಾರೆ ಅಂತ ನೋಡೋದು ಬಿಡ ನನಗೆ. ಆಯ್ತು, ಒಂದು ಕ್ವಶನ್ ಕೇಳ್ತಿ, ಕರೆಕ್ಟಾಗಿ ಆನ್ಸರ್ ಹೇಳು. ಹೇಳ ಒಂದು ಸುರೇಶ್ ಅವ್ರ ಅಪ್ಪಂಗೆ 3 ಜನ ಮಕ್ಕಳು. ಆಯ್ತಾ, 3 ಜನ ಮಕ್ಕಳು. ಕೇಳಿಸ್ಕೊ. ಒಬ್ಬನ ಹೆಸರು ಸಂಡೆ, ಇನ್ನೊಬ್ಬರ ಹೆಸರು ಮಂಡೆ, ಇನ್ನೊಬ್ಬರ ಹೆಸರೇನು? ಅಲ್ಲ, ಏನು? ಸಂಡೆ ಮಂಡೆ, ಮೂರನೇ ಹೆಸರೇನು? ಅಲ್ಲ, ನಮ್ಮ ಅಪ್ಪನ ಹೆಸರು ನೀವೇ ಹೇಳ್ತೀನಿ. ನಮ್ಮ ಅಪ್ಪನ ಹೆಸರು ಅಲ್ಲ. ತಲೆ ಇದ್ದಾರೆ ಎಲ್ಲರೂ ಆನ್ಸರ್ ಮಾಡೇ ಮಾಡ್ತಾರೆ. ನನಗೆ ಗೊತ್ತಾ ಆನ್ಸರ್. ಏನು ಅಣ್ಣ ನನಗೆ ಕೇಳ್ತಿದ್ದೆ, ನಿಂಗೆ ಗೊತ್ತದ? ನೀನೇ ಇನ್ಸ್ಟಾಗ್ರಾಮ್ ಎಲ್ಲ ಯೂಸ್ ಮಾಡ್ತಿದ್ದಾನೆ, ಮತ್ತೆ ಬರುತ್ತೆ ಅದ್ರಲ್ಲ. ಆಯ್ತು ಹೇಳಪ್ಪ. ನಾನು ಏನು ಕೇಳಿದೆ ಕ್ವಶನ್ ನಿನ್ಗೆ? ಸುರೇಶರ್ ಅಪ್ಪ. ಸುರೇಶನು ಒಬ್ಬ ಮಗ ತಾನೆ. ಮೂರನೇ ಮಗನೇ ಸುರೇಶ. ಗೊತ್ತಾಯ್ತು ಈಗ? ಇಷ್ಟೇ ಆನ್ಸರು, ಇದೇ ಆನ್ಸರು. ನೀವು ಬೇರೆ ಕೇಳಿ ಬಕ್ರ ಮಾಡ್ಯಾರ. ನಾನಲ್ಲ, ನನಗೆ ಗೊತ್ತಿತ್ತಲ್ವ ಆನ್ಸರು. ಯಾರು ಬಕ್ರ ಹೇಳಿ? ಬನ್ನಿ ಹಂಗೆ ಹೋಗೋಣ, ವಿಡಿಯೋ ಮಾಡ್ಕೊಂಡು. ತಿಂಡಿ ಆಚೆ ತಿಂತಿದ್ವಿ, ಕೊಡಿಸ್ತಾಗಲ್ಲ. ನಮ್ಮ ಮನೇಲಿ ಮಾಡಲ್ಲ ಅಷ್ಟೇ. ಸರಿ, ನಂಗೆ ಕಾಫಿ ಕುಡಿದ್ರೆ ಹೊಟ್ಟೆ ತುಂಬೈತಿ. ಓಕೆ, ಮುಂದೆ ಸಿಗ್ತೀನಿ. ನೀರು ಇಟ್ಕೊತೀವ್ರಿ. ಬೆಂಗಳೂರಲ್ಲಿ ಏನು ರೈಟ್ ಗೊತ್ತಾ ನೀರು? ಯಪ್ಪ, 10 ರೂಪಾಯಿ 15 ರೂಪಾಯಿ ಒಂದು ಕ್ಯಾನ್ ನೀರು. ನಮ್ಮೂರಲ್ಲಿ ಆದರೆ 5 ರೂಪಾಯಿಗೆ ಸಿಗೋದು. ನಿಜ. ನೀವೇ ಮಾಡೋಂಗಿಲ್ಲ, ಬಂದಮೇಲೆಲ್ಲ ತೊಗೊಳ್ಳೇಬೇಕು, ಕುಡಿಬೇಕು ಅಲ್ವಾ ಅನ್ಕೊಂಡು ತೊಗೋತೀವಿ. ಈಗ ನೋಡಿದ್ರಲ್ಲ, ಒಂದು ಕ್ವಶನ್ ಕೇಳಿದ ಆನ್ಸರು. ಆ ಥರ ಕ್ವಶನ್ಸ್ ಯಾವುದಾದ್ರೂ ಬೇಕು ಅನಿಸಿದರೆ ಕಮೆಂಟ್ ಸೆಕ್ಷನ್ಗೆ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಅವ್ರಿಗೆ ಕೇಳ್ತೀನಿ. ಓಕೆನಾ? ವಿಡಿಯೋ ನಿಮ್ಗೆ ಯಾರ್ಯಾರಿಗೆ ಇಷ್ಟ ಆಗುತ್ತೆ ಫಾಲೋ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆನಾ? ನೋಡಿ ಶಕ್ತಿಮಾನ್. ಕಾರ್ ಅನ್ಕೊಂಡಿದ್ದೆ. ಏನು ಅನ್ಕೊಂಡಿದ್ದಪ್ಪ? ಕಾರ್ ಅನ್ಕೊಂಡಿದ್ದೆ. ಏನು ಅನ್ಕೊಂಡಿದ್ಯಾ? ತಗದ್ ದಬ್ಬ ದಬ್ಬನ ಅಂತ ಆಗ್ತೀಯ. ಮತ್ತೆ ಇನ್ನೇನು, ನೀನು ಹೆಂಡ್ತಿಯಾ? ನಾನು 2ನೇ ಹೆಂಡ್ತಿ ಆಗೋದೆ. ಏನು ಮಾಡೋಂಗಿಲ್ಲ. ನಿನ್ನ ಕೇಸೆ ಕರೆಕ್ಟಾಗಿ ಆಗ್ತದಲ್ಲ. ನೀನು ಹಿಂದೆ ಕೂತಿದ್ಯಲ್ಲ ಸ್ವಲ್ಪ, ನಾನು ಮುಂದೆ ಕೂತಿದ್ದೀನಿ. ಎಲ್ಲರೂ ಹಿಂಗಿದ ವಿಡಿಯೋ ಮಾಡ್ತಾರೆ. ಅದು ಚೆನ್ನಾಗಿ ಅವರೆಲ್ಲ ಹೆಂಗಿರ್ತಾರೆ, ಅವ್ರಿಗೆಲ್ಲ ಎಷ್ಟೆಷ್ಟು ಚೆನ್ನಾಗಿ ಇರ್ತಾರೆ. ಬಿಡ್ದಂಗೆ ಮಾಡಬೇಕು. ನಾನು ಬಿಟ್ಟು ನಾನು ಎಷ್ಟೇ ಕ್ಲಾಸಿನ ಗೊತ್ತಾ, 10th ಮಾಡ್ತಾಯಿದ್ದೀನಿ. ಆದರೆ 1 ವರ್ಷ ಮಾಡ್ತೀನಿ, ಈ ವರ್ಷ ಬಿಡಲ್ಲ. ನನ್ನ ಗಂಡ ಜೊತೆ ಮಾಡೇ ಮಾಡ್ತೀನಿ. ಆಗ ಯಾರೂ ಸಪೋರ್ಟಿಗೆ ಇರಲಿಲ್ಲ ನನ್ನ ಜೊತೆ ರೇಸ್ ಮಾಡೋಕ್ಕೆ. ಈಗ ನನ್ನ ಗಂಡ ಇದೆ, ಮಾಡ್ತೀನಿ. ಎಸ್, ಸಿಗದೆ ಶನಿವಾರ ಭಾನುವಾರ, ಮಿಕ್ಕಿದ ದಿವಸ ನಾನು ಒಬ್ಬಳು ನೋಡ್ಬೇಕಾಗುತ್ತೆ ಅಲ್ವಾ? ಅಷ್ಟೇ. ಶನಿವಾರ ಭಾನುವಾರ ಸಿಕ್ಕಿದಾಗ ತೋರಿಸ್ತೀನಿ ಸಾಹೇಬ್ರನ್ನ. ಇಬ್ಬರು ಹಿಂಗೆ ಮಾತಾಡ್ಕೊಂಡು ಹೋಗ್ತಾ ಇದ್ವಿ. ಹೇಳ್ತಾ ಇದ್ರು ಬರೋ ಜೊತೆ ಮಲಗಿರ್ತಾಳೆ ಅಂತೆಲ್ಲ ಹೇಳ್ತಾ ಇದ್ರು ಅಷ್ಟೇ. ಅಲ್ಲಿ ನೆಕ್ಸ್ಟ್ ನಾವು ತಿಂಡಿ ಕೊಡಿಸ್ತೀವಿ ಅಂತ ಕರ್ಕೊಂಡು ಹೋದ್ರು. ಇಲ್ಲಿ ಯಾವಾಗಲೂ ಕಟ್ಸೋದು ಆ ಕಡೆ ತಾನೇ ನಿಲ್ಲಿಸ್ತಿದ್ದೆ. ಯಾವಾಗಲೂ ಈ ಸತಿ ಈ ಕಡೆ ನಿಲ್ಲಿಸಿ ತಿಂಡಿ. ಈಗ ನನ್ನ ಫೋನ್ ಬಾಯ್ ಸಿಗ್ತೀವಿ. ಫೈನಲ್ ಹೇಗೆ ತಿಂಡಿ ಕೊಡಿಸಿದ್ರು. ತಿಂಡಿ ತೊಗೊಂಡು ಪಲಾವು ದೋಸೆ ತೊಗೊಂಡು ಬಂದ್ವಿ.
ತಗೊಂಬರುವಾಗ ಬಿಸಿಲು ಎಷ್ಟು ಹೊಡಿತಾ ಇತ್ತು ಅಂದರೆ ಅಪ್ಪ. ಟೈಮ್ ಎಷ್ಟಾಯ್ತು? 9:40 ಇವಾಗ. ಟೈಮ್ ಬಿಸಿಲು ಎಷ್ಟು ಹೊಡಿತೈತಿ. ತಿಂಡಿ ಇಬ್ಬರು ಕುತ್ಕೊಂಡು ತಿಂದು ನೆಕ್ಸ್ಟ್ ಇನ್ನೇನೋ ಟಿ ವಿ ನೋಡಿಕೊಂಡು ಮಲ್ಕೊಂಡ್ರು. ಆಮೇಲೆ ಒಂದು ಡೈಲಾಗ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಮುಂದೆ ಒಂದು ಡೈಲಾಗು, ಅದರ ನಿಮ್ಮಂದು ಯಾರು ಹೇಳಿದ್ರೆ ಕಮೆಂಟ್ ಸೆಕ್ಷನ್ ಮಾಡಿ ಏನಂತ ಹೇಳಿದ್ರು ಅಂತ. ಹೊಟ್ಟೆ ಬಿಡು ಮುಂದಕ್ಕೆ. ನೀ ಸಣ್ಣಗಿದೆ, ಶರ್ಟ್ ಸಣ್ಣ ಆಯ್ತಾ ನೋಡಿ. ಇಂಥರ್ಗೆ ಏನು ಮಾಡೋದು. ಹಿಂಗೆ ಹೇಳ್ಕೊಂಡು ಅವರು ದೇವ್ರ ಕೈ ಮುಕ್ಕೊಂಡು ಹೊರಡ್ತಾಯಿದ್ರು, ಡ್ಯೂಟಿ ಮಾಡ್ಕೊಂಬರ್ತೀನಿ ಅಂತ. ಅಷ್ಟೇ ಆಮೇಲೆ ದೇವ್ರಿಗೆ ಹೋಗಿ ನಮಸ್ಕಾರ ಮಾಡಿಕೊಂಡು ಹೊರಡ್ತಾಯಿದ್ರು. ನೆಕ್ಸ್ಟ್ ಒಂದು ಮಜ್ಜಿಗೆ ರೆಸಿಪಿ ಮಾಡಿದ್ದಾರೆ. ಆ ರೆಸಿಪಿ ಏನಂದರೆ ಸಿಂಪಲ್ಲು, ಮೆಣಸಿನ್ಕಾಯಿ, ಈರುಳ್ಳಿ, ಕೊತ್ತಂಬರಿ ಸೊಪ್ಪು ಹಾಕಿ ಗ್ರೈಂಡ್ ಮಾಡಿ ಮಜ್ಜಿಗೆಗೆ ಹಾಕಿ ಮಾಡಿರೋದು. ಚೆನ್ನಾಗಿತ್ತು. ಅದು ಹೆಂಗೆ ಮಾಡೋದು ಅಂತ ನೆಕ್ಸ್ಟ್ ಇಲ್ಲಿ ತೋರಿಸ್ತೀನಿ ನೋಡಿ, ನಾವಿಬ್ಬರು ಹೆಂಗೆ ಮಾಡ್ತಾಯಿದ್ವಿ ಅಂತ. ನೆಕ್ಸ್ಟ್ ಮೊಸರನ್ನೆಲ್ಲ ಹಾಕಿ ಅರ್ಧ ಲೀಟ್ರ್ ಹಾಕೋಣ ಅಂತ ಕೇಳ್ತಾಯಿದ್ರು. ಬೇಡ ಇಟ್ಟು ಸ್ವಲ್ಪ ಅಂಥೇಳಿ ಸ್ವಲ್ಪ ಹಾಕ್ಸಿ ಮಾಡ್ತಾಯಿರೋದು. ನೆಕ್ಸ್ಟ್ ಅದಕ್ಕೆ ಸಾಲ್ಟೆಲ್ಲ ಹಾಕಿ ಏನೇನು ಬೇಕು ಎಲ್ಲ ನಾನು ರುಬ್ಕೊಡೋಕ್ಕೆ ಕೇಳ್ತಾಯಿದ್ರು. ಎಲ್ಲ ರುಬ್ಬಿ ಕೊಟ್ಟೆ, ಅವ್ರು ಮಾಡಿಕೊಟ್ರು. ಚೆನ್ನಾಗಿತ್ತು. ನೀವು ಮಾಡ್ಕೊಂಡು ಕೊಡಿರಿ. ಇಷ್ಟೇ ರೆಸಿಪಿ, ಜಾಸ್ತಿ ಏನಿಲ್ಲ. ಒಂದು ಮಗ್ನಲ್ಲಿ ಮಜ್ಜಿಗೆ, ಇನ್ನೊಂದು ಉಪ್ಪು ಹಾಕೊಳ್ಳಿ. ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು, ನಂತರ ಉಪ್ಪು ಹಾಕ್ದಂಗೆ ಮಾಡಬೇಡಿ. ಮಜ್ಜಿಗೆ ಎಲ್ಲ ಕುಡಿದು ನೆಕ್ಸ್ಟ್ ಡ್ಯೂಟಿಗೆ ಹೊರಡ್ತಾಯಿದ್ರು. ನಾನು ಕೂತ್ಕೊಂಡಿದ್ದೆ ಕಾರಲ್ಲಿ, ಡ್ಯೂಟಿ ಬಿದ್ದಿರಲಿಲ್ಲ ಅಂತ ಕೂತ್ಕೊಂಡು ಮಾತಾಡ್ತಿದ್ವಿ. ಅವ್ರ ಡ್ಯೂಟಿ ಅದು ಬಿತ್ತು, ನೋಡ್ತಾಯಿದ್ರು ಎಲ್ಲಿಂದ ಯಾರಿಗೂ ಇರುತ್ತೆ ಅಂತ. ನೆಕ್ಸ್ಟ್ ನಾನು ಅವರಿಗೆ ಬಾಯ್ ಹೇಳಿ ಬಂದು ನನ್ನ ಕೆಲಸ ಸ್ಟಾರ್ಟ್ ಆಯಿತು. ಇನ್ನಿಂದ ನಾನು ಎಲ್ಲ ಕೆಲಸ ಮಾಡಿಕೊಂಡೆ. ಕಸ ಎಲ್ಲ ಒರೆಸ್ಕೊಂಡು ಮನೆಯೆಲ್ಲ ಒರೆಸ್ಕೊಂಡು ವಾರ ಮಾಡಿದೆ. ಸ್ನಾನ ಮಾಡಿ ವಾರ ಮಾಡಿ ಕೂತ್ಕೊಂಡಿದ್ದೆ. ಈ ವಿಡಿಯೋ ಇಷ್ಟ ಆಗಿತ್ತು. ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ. ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಬಾಯ್.